ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ M.I. ಮಲ್ಲಪ್ಪ ಜೊತೆ ಅವರ ಬೇರೆ. ಜಿಲ್ಲಾ ಹೋರಾಟ ವಿಭಜನೆ ಆಗಲೇಬೇಕು ಅನ್ನೋಂಥ ಒಂದು ಹೋರಾಟ ಏನಾಗ್ತಾ ಇದೆ, ದಿನಕ್ಕೆ ಬೆರೆಸ್ಕೊಳ್ತಾ ಇದೆ. ಆಗಲೇಬೇಕು ಅನ್ನೋದು ಹಠ ಹೆಚ್ಚಾಗ್ತಾ ಇದೆ. ಇಲ್ಲಿವರೆಗೆ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗಗಳು ನಡೆದಿದ್ರೆ ಇವತ್ತು ಮತ್ತೊಂದು ಎರಡು ಪ್ರಬಲವಾಗಿ ಇಟ್ಕೊಂಡಿದ್ದಾರೆ. ಒಂದು ಅಥಣಿ, ಇನ್ನೊಂದು ಬೈಲಹೊಂಗಲ. ಇದು ಜಿಲ್ಲೆ ಆಗಲೇಬೇಕು. ಒಂದು ವೇಳೆ ಜಿಲ್ಲಾ ವಿಭಜನೆ ಮಾಡಲಿಕ್ಕೆ ಹೊರಡ್ರೆ ಇವರು ಆಗಲೇಬೇಕು. ಇದರಿಂದಾಗಿ ಸಹಜವಾಗಿ ಮುಖ್ಯವಾಗಿ ಉಸ್ತುವಾರಿ ಸಚಿವ ಸತೀಶ್ ಅವರಿಗೆ ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಇದು ಇಲ್ಲಿವರೆಗೆ ಬಿಟ್ಟು ಯಾಕಪ್ಪ, ನಾವು ಈಗಾಗಲೇ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನಾಗಿ ಮಾರ್ಪಡಿಸಿದ್ರೆ ಇವತ್ತು ದೊಡ್ಡ ಸಮಸ್ಯೆ ಹೇಳ್ತಾ ಇತ್ತ ಅನ್ನೋಂಥ ಸಮಸ್ಯೆ ಅವ್ರಿಗೆ ಕಾಡ್ಲಿಕ್ಕೆ ಶುರುವಾಗ್ಯದ. ಇದು ಅವ್ರನ್ನ ಸುಲಭವಾಗಿ ಬಿಟ್ಟುಕೊಡ್ಲಿಕ್ಕಿಲ್ಲ ಅಂತ ಅನ್ನಿಸ್ಲಿಕ್ಕತ್ತದ. ಗೋಕಾಕ್ ಜನ ಹೇಗೋ ಒಂದಿಷ್ಟು ಹಾಗೂ ಹೀಗೂ ಮೌನ ಆಗ್ತಾಯಿದ್ರು, ಹೋರಾಟ ಮಾಡ್ತಾಯಿದ್ರು. ಮತ್ತೇನು ಒಂದಿಷ್ಟು ವಕೀಲರ ಸಂಘ, ಒಂದಿಷ್ಟು ಇನ್ನಷ್ಟು ಹೋರಾಟಗಾರರು, ನಮ್ಮ ಅಶೋಕ್ ಪೂಜಾರಿ ಅವ್ರದ್ದು, ಅದೇ ಕಾಲಕ್ಕೆ ದಸ್ತಗಿರಿ ಪರವಣ್ಣರವ್ರದ್ದು, ಅದೇ ಕಾಲಕ್ಕೆ ನಮ್ಮ ವಿಶೇಷವಾಗಿ ಏನಪ್ಪ ಅಂದರೆ ಗಿಡ್ನವ್ರಂಥ ವಕೀಲರವ್ರದ್ದು, ಚಂದನ ಗಿಡ್ನವ್ರಂಥವ್ರು, ಇವರೆಲ್ಲರೂ ಕಡಾಡಿ ಅಂತವರು, ಪ್ರಕಾಶ್ ಬಾಗೋಜಿ ಅಂತವರು ಇದನ್ನು ಜೀವಂತ ಇಡುವಲ್ಲಿ ಭಾಳಷ್ಟು ಹೋರಾಟ ಮಾಡ್ತಾಯಿದ್ರು. ಅದು ಯಾಕೋ ಏನೋ ಹೇಗೆ ಮುಂದೆ ಬರ್ತಾಯಿತ್ತು. ಒಂದಿಷ್ಟು ಸಾಮಾನ್ಯವಾಗಿ ಎನ್ನುವಂಥದ್ದು ಏನಪ್ಪ ಅಂದ್ರೆ ಗೋಕಾಕ್ ಭಾಗದ ಅತ್ಯಂತ ಸ್ಟ್ರಾಂಗೆಸ್ಟ್ ಏನಪ್ಪ ಯಾರು ಅಂತಂದ್ರೆ ಜಾರಕಿಹೊಳಿ ಸಹೋದರರು. ಯಾಕೋ ಏನೋ ಈ ವಿಷಯದಲ್ಲಿ ಒಂದು ಸ್ವಲ್ಪ ಯಾವುದು ಇಚ್ಛಾಶಕ್ತಿ ತೋರಿಸ್ಬೇಕಾಗಿತ್ತು, ಅದು ತೋರಿಸಲಿಲ್ಲ ಅನ್ನೋದು ಒಂದು ಅವ್ರ ಮೇಲೆ ಆರೋಪ, ಅದು ಗುರುತರವಾದ ಆರೋಪ. ಅದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ ಇವತ್ತು. ಯಾಕಂದರೆ ಈ ಹಿಂದಿನ ಇವೆರಡೂ ಜಿಲ್ಲೆಗಳನ್ನು ಘೋಷಣೆ ಮಾಡಿದ್ರೆ ಹೌದು, 97ರಲ್ಲಿ ಘೋಷಣೆ ಮಾಡಿದಾಗ ಬೈಲಹೊಂಗಲ ಕಡೆಯಿಂದ ಇದು ಮತ್ತು ಅಲ್ಲೇ ಕನ್ನಡ ಹೋರಾಟಗಾರರಿಂದ ಹೋರಾಟ ಬಂದಿದ್ದನ್ನು ನಿಜ. ಆದರೆ ಆ ಸಂದರ್ಭದಲ್ಲಿ ಆಗಿದ್ರೆ ಆಗಿ ಹೋಗಿಬಿಡ್ತಿತ್ತು ಎರಡು ಜಿಲ್ಲೆಗಳು. ಇವತ್ತು ಮತ್ತೆರಡು ಜಿಲ್ಲೆಗಳು ಹುಟ್ಕೊಂಡಿದ್ದಾವೆ. ಚಿಕ್ಕೋಡಿ ಇದು ಆಗಿಬಿಟ್ಟಿದ್ದಪ್ಪ ಅಂತಂದ್ರೆ ಚಿಕ್ಕೋಡಿ ಅದನ್ನು ಸಮೀಪ ಆಗ್ತಾಯಿತ್ತು. ಅದನ್ನು ಭಾಗದ ಜನರು ಸಹಿತ ಇದ್ರ ಬಗ್ಗೆ ಇವತ್ತು ಏನು ಜಿಲ್ಲೆ ಬಗ್ಗೆ ಇವತ್ತು ಆಸಕ್ತಿ ಹುಟ್ಟಿದಲ್ಲ, ಆವತ್ತು ಹುಟ್ಟಿರಲಿಲ್ಲ. ಇವತ್ತೇನಾಗಿದೆ, ಅದನ್ನೇ ಅವ್ರಿಗೆ ಹೌದು ನಮ್ಮ ಅದು ದೂರ ಆಗ್ತದೆ. ಮತ್ತು ಅದೇ ಕಾಲಕ್ಕೆ ಇನ್ನಷ್ಟು ಅಭ್ಯಾಸ ಮಾಡಿದಂಥ ಅನೇಕ ತಜ್ಞರು ಇಲ್ಲ 40 ಕಿಲೋಮೀಟ್ರ್ ಅಥವಾ 60 ಕಿಲೋಮೀಟ್ರ್ ಒಳಗೆ ಬರ್ತೀವಿ ಅಂತ ಯಾರು ಬರ್ತಾರೆ ಜಿಲ್ಲಾ ಮಾಡೋದಕ್ಕೆ ಯೋಗ್ಯದ. ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಅದು ಆಗ್ಯದ ಅಂತದಂತ ಅವರು ವಾದ ಮಾಡ್ತಾಯಿದ್ದಾರೆ. ಅಂದ್ರೆ ಇವತ್ತು 4 ಜಿಲ್ಲೆಗಳನ್ನು ಇಲ್ಲಿ ಮಾಡಲೇಬೇಕು, ಅದು ಡಿಸೆಂಬರ್ 31 ಒಳಗೆ ಅನ್ನುವಂಥದ್ದು. ಯಾಕಂದ್ರೆ 31 ನಂತರ ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಲಿಕ್ಕೆ ಹೊರಟದ. ನಾವು ಇನ್ನೂ ಪುನರ್ ಈ ವಿಂಗಡಣೆ ಮಾಡೋದಕ್ಕಾಗಿ ಅದು ಆಯಿತು ಬಂದ್ರೆ 4-5 ವರ್ಷ ಮುಂದೆ ಹೋಗಿಬಿಡ್ತದೆ ಅನ್ನೋದು ಆತಂಕ ಎಲ್ಲರದ್ದು. ಅದರಲ್ಲಂತೂ ಇವತ್ತು ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದ ಜನ ಇವತ್ತಂದು ಪೂರ್ತಿಯಾಗಿ ಏನಾಗಿಬಿಟ್ಟಿದ್ದಾರಪ್ಪ, ಇದು ಆಗಲೇಬೇಕು ಅನ್ನೋಂಥ ಒಂದು ಹಳ್ಳಕ್ಕೆ ಬಂದು ಬಿದ್ದಿದ್ದಾರೆ. ಇದು ಆಗದೇ ಇದ್ದರೆ ಅಂದಾಗ ಸಹಜವಾಗಿ ಬನ್ನಿಗೋಲ್ ಜನನೂ ಹೇಳ್ತಾ ಇದ್ದಾರೆ, ಆಗದಿದ್ದರೆ ನಾವು ಸಂಗೊಳ್ಳಿ ರಾಯಣ್ಣನ ಏರಿಯಾದವರಪ್ಪ, ನಾವು ಕಿತ್ತೂರು ಚೆನ್ನಮ್ಮನ ಏರಿಯಾದವ್ರು, ನಾವು ಬೇಕಾದ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನ ಅವ್ರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತೇನಾಗಿಬಿಟ್ಟದಪ್ಪ ಅಂದ್ರೆ ಜಿಲ್ಲೆಗಳನ್ನು 2 4 ಮಾಡುವಂಥ ಅನಿವಾರ್ಯತೆಗಳು ಬರ್ತಾ ಇದ್ದಾವೇನೋ. ಇವು ಸಾಕಷ್ಟು ಮಂದಿ, ಅದರಲ್ಲೂ ಮುಖ್ಯವಾಗಿ ಚಿಕ್ಕೋಡಿ ಭಾಗದಲ್ಲಂತೂ ರಾಜಕೀಯ ಇಚ್ಛಾಶಕ್ತಿ ಭಾಳ ಪ್ರಬಲ ಇತ್ತು. ಪ್ರಕಾಶ್ ಹುಕ್ಕೇರಿ ಅವರಾಗಿರ್ಬೋದು, ನಮ್ಮ ಈ ದಿವಂಗತ ಉಮೇಶ್ ಕತ್ತಿಯವರಾಗಿರ್ಬೋದು, ಇವತ್ತಿನ ಹಾಲಿ ರಮೇಶ್ ಕತ್ತಿಯವರಾಗಿರ್ಬೋದು, ಅಥವಾ ಅಲ್ಲಿಯ ನಮ್ಮ ಜೊಲ್ಲೆಯವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ಸೌದಿಯವರಾಗಿರ್ಬೋದು. ಇವ್ರಿಗೂ ಒಂದು ಇಚ್ಛಾಶಕ್ತಿ ಇಲ್ಲಿವರೆಗೆ ಅವ್ರಿಗೇನಿತ್ತು, ಸೌದಿಯವರಿಗೆ ಚಿಕ್ಕೋಡಿ ಜಿಲ್ಲೆ ಆದರೆ ಆಯ್ತು ನಡೀತದಪ್ಪ ಅನ್ನೋಂತಿತ್ತು. ಬಟ್ ಇವತ್ತು ಒಂದು ರೀತಿ ರಾಜಕೀಯ ಅಸಮತೋಲನ ಆಗಿಬಿಟ್ಟದು ಬೆಳಗಾವಿ ಜಿಲ್ಲೆಯಲ್ಲೇ. ಒಂದು ಕಡೆಗೆ ದಿಢೀರಂತ ಜಾರಕಿಹೊಳಿಯವರ ಶಕ್ತಿ, ರಾಜಕೀಯ ಶಕ್ತಿ ಹೆಚ್ಚಾಗ್ತಾ ಹೊರಟಾಗ ಆ ಭಾಗದ ಜನರ ಶಕ್ತಿ ಕಡಿಮೆ ಆಗ್ಯದ. ಅದರಲ್ಲೂ ಇವತ್ತು ನಮ್ಮ ಸತೀಶ್ ಅವ್ರಿಗೆ ಒಂದು ದೊಡ್ಡ ಭಾರ ಬಿದ್ದಿದೆ. ಇಡೀ ಬೆಳಗಾವಿಯನ್ನು ತಮ್ಮ ಸುಪರ್ ತೆಗೆದುಕೊಳ್ಬೇಕು ಜಿಲ್ಲೆಯನ್ನು ಅಂತ ಪ್ರಯತ್ನದಲ್ಲೇ ಡಿಸಿಸ್ ಬ್ಯಾಂಕ್ನಲ್ಲಿ ಹೋರಾಟ ಮಾಡಿದ್ದು. ಇನ್ನಷ್ಟು ಭಾಳ ಜನರಿಗೆ ಕಣ್ಕಿಸಲು ಅಂತೀವಿ ನಾವು. ಅಥವಾ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಜಕೀಯ ವೈಷಮ್ಯ ಇದ್ದೇ ಇರ್ತದೆ ಎಲ್ಲಾದರೂ. ಅವರೆಲ್ಲರೂ ಹೌದಪ್ಪ ಈ ಮನುಷ್ಯನ ಬಿಟ್ಟರೆ ಇನ್ನೂ ಬೆಳಿತಾನೆ ಅನ್ನೋ ಕಾರಣಕ್ಕಾಗಿ ಅದೇ ಕಾರಣಕ್ಕೆ ಅವರೆಲ್ಲರೂ ಇವತ್ತು ಒಗ್ಗಟ್ಟಾಗಿ ನಮ್ಮ ಜಿಲ್ಲೆ ಮಾಡಪ್ಪ ನೀವು ಅನ್ನುವಂಥ ಸ್ಥಿತಿಗೆ ಬಂದಿದ್ದರಿಂದಾಗಿ ಅದೇ ಕಾಲಕ್ಕೆ ಚಿಕ್ಕೋಡಿ ಭಾಗದಲ್ಲಂತೂ ಪೂರ್ತಿಯಾಗಿ ನಮಗಿಂತಲೂ ಹೆಚ್ಚಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಆಗಿರ್ಬೋದು, ಬೈಲಹೊಂಗಲ ಭಾಗದಲ್ಲಿ ಆಗಿರ್ಬೋದು ಉಗ್ರವಾದಂಥ ಹೋರಾಟ ಆಗೋ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದ್ದಾವೆ. ಒಂದು ವೇಳೆ ಚಿಕ್ಕೋಡಿ ಜಿಲ್ಲೆ ಮಾಡಿ ಗೋಕಾಕ್ ಬಿಟ್ಟರೆ ಇಲ್ಲೂ ಸಹಿತ ಅದೇ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವರೊಂದು ಮಾಡಿ ನಮ್ಮನೆಯಾಗಿ ಬಿಟ್ಟರೆ ಅನ್ನುವಂಥದ್ದು ಇಲ್ಲಿವರೆಗೆ ನೋಡಿದ್ದೀವಿ ನಾವು. ಚಿಕ್ಕೋಡಿಯಲ್ಲಿ ಒಂದು ಸಣ್ಣ ಮೈನರ್
ಒಂದು ಮೂಮೆಂಟ್ ಸ್ಟಾರ್ಟ್ ಆದ್ರೆ ಅಥವಾ ಗೋಕಾಕದ ಮೈಂಡ್ ಹೋರಾಟ ಶುರುವಾದ ಜಿಲ್ಲಾ ವಿಭಜನೆ ಸಲುವಾಗಿ ಎರಡೂ ಕಡೆ ಜನ ಭುಗಿಲದ್ದು ನಿಲ್ತಾಯಿದ್ರು. ಸಪೋಸ್ ಇವತ್ತು ಚಿಕ್ಕೋಡಿ ಒಂದನ್ನು ಮಾಡಿದ್ರೆ ಸತೀಶ್ ಅವ್ರಿಗಂತ ರಾಜಕೀಯ ಭವಿಷ್ಯ ಭಾಳ ಕಷ್ಟ ಆಗ್ತದೆ. ಗೋಕಾಕ ಭಾಗದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೂ ಈ ಒಂದು ಕಷ್ಟ ಥರ ಬರೋ ಸಾಧ್ಯತೆ ಹೆಚ್ಚಿದ್ದಾವೆ. ಅದನ್ನು ಅರ್ತಿರುವಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಇದರಲ್ಲಿ ಭಾಳ ಆಸಕ್ತಿ ತೋರಿಸಿ ಈ ಸಲ ನಿಶ್ಚಿತವಾಗಿ ಗೋಕಾಕ ಜಿಲ್ಲೆಯನ್ನು ಮಾಡಲೇಬೇಕು ಅನ್ನೋಂಥದ್ದು. ಯಾಕಂದರೆ ಈ ಹಿಂದೆ ನೀವು ಅದೇ ಮೂಡಲಗಿ ತಾಲೂಕು ಮಾಡೋಲೆ ಯಾವ ರೀತಿಯಾಗಿ ವಿರೋಧ ಬಂತು ಬಾಲಚಂದ್ರ ಜಾರಕಿಹೊಳಿ ಅವರಿಗೆ. ಅದರಲ್ಲೂ ಒಂದು ದೊಡ್ಡ ಪಂಗಡ ಈ ಗಡಾದಾಗಿರ್ಬೋದು ಅವ್ರ ಜೊತೆಗಾರರಾಗಿರ್ಬೋದು ಕುಡ್ಕೊಂಡು ನಾವೇ ತಾಲೂಕು ಮಾಡಿದ್ವಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅದನ್ನು ಜೋರಾಗಿ ಹೇಳಿಕ್ಕೆ ಆಗಲ್ಲ ಅನಿಸ್ತೈತಿ ಬಾಲಚಂದ್ರ ಅವ್ರದ್ದು. ಅವರು ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಮೊದಲಷ್ಟು ಆಸಕ್ತಿ ಇರಲಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ನಂತರದಲ್ಲಿ ತಾಲೂಕು ನಿಶ್ಚಿತ ಆಗ್ತದೆ ಅಂದಾಗ ಆ ಕ್ರೆಡಿಟ್ ಇನ್ನೊಬ್ರು ಹೋಗ್ತದಪ್ಪ ಅಂತ ತಿಳ್ಕೊಂಡು ಬಾಲಚಂದ್ರ ಜಾರಕಿಹೊಳಿ ಹೇಳ್ತಿರೋದ್ರು. ಇವತ್ತು ಬೆಳಗಾವಿ ಜಿಲ್ಲೆ ಒಡಿ ಮುಂದೆ ಗೋಕಾಕ ಜಿಲ್ಲೆ ಆಗದೇ ಇದ್ದರೆ ಆ ಹೊಡೆತ ನಮ್ಗೆ ಬಿಡ್ತಾರಂತ ಒಂದು ಆತಂಕ, ಭಯ ಬಾಲಚಂದ್ರ ಅವರಿಗೆ ಅಥವಾ ಆ ಜಾರಕಿಹೊಳಿ ಕುಟುಂಬಕ್ಕೆ ಇವತ್ತು ಬಂದದಂತ್ರಿ. ಅದಕ್ಕಾಗಿ ಚಿಕ್ಕೋಡಿಯವರಂತೆ ಬಿಡೋದಿಲ್ಲ, ಇದರಿಂದ ನಿಶ್ಚಿತ. ಅದೇ ಕಾಲಕ್ಕೆ ಬೈಲಹೊಂಗಲದವರು ಅವರು ನಿಶ್ಚಿತ, ಅವರಿಂದ ಬೈಲಹೊಂಗಲದವರು ಗೋಕಾಕ ಜಿಲ್ಲೆಯಲ್ಲಿ ಒಳಗೆ ಬಂದ ನಮ್ಮ ತಾಲೂಕು ಅಂತ ಹೇಳೋಕ್ಕೆ ತಯಾರಿಲ್ಲ. ಇಂಥ ಪ್ರಸಂಗದಲ್ಲೇ ಅನಿವಾರ್ಯವಾಗಿ ಈಗ ಹೊಸದಾಗಿ ಹೊಟ್ಟಿರ್ತಾರೆ. ಮುಂದೆ ಸೌದಿಯವರು ಸಹ ಚಿಕ್ಕೋಡಿಯಲ್ಲಿ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಫ್ರಮ್ ಸಪ್ರೇಟ್ ಜಿಲ್ಲೆ ಆಗಲೇಬೇಕು. ಮತ್ತು ದೂರದ ಅದು ಜೆನ್ಯೂನ್ ಅದ. ಅಲ್ಲಿ ಒಂದು 4-5 ತಾಲೂಕುಗಳನ್ನ ಅವ್ರು ಕೂಡ್ಕೊಂಡು ಹೇಳ್ತಾ ಇದ್ದಾರೆ ಇವತ್ತು. ಅದು ಸಾಧ್ಯತೆಗಳಿದ್ದಾವೆ. ಹೀಗಾಗಿ 40-60 ಕಿಲೋಮೀಟರ್ಗಳಲ್ಲಿ ಏನೇನು ಬರ್ತಾ ಇದ್ದಾವೆ ಯಾವ ಮೇನ್ ಸಿಟಿಗಳು ಅವು ಜಿಲ್ಲೆ ಆಗೋದ್ರಲ್ಲಿ ಸಮರ್ಪಕ ಅನ್ನೋಂಥ ವಾದನೂ ಎಲ್ಲ ಕಡೆ ಕೇಳಿ ಬರ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನಪ್ಪ ಅಂತಂದ್ರೆ ಒಂದನ್ನು ಮಾಡಿ ಒಂದು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದರೆ 4 ಮಾಡಬೇಕು, ಇಲ್ಲಾಂದ್ರೆ 4 ಮೂಲ ಗುಂಪು ಮಾಡಬೇಕು, ಮೂಲಿಗೆ ಇಡಬೇಕು ಅನ್ನೋದ್ರ ಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಮೂಲ ಗುಂಪಾಗುತ್ತೋ ಮೂಲಿಗೆ ತೆಗೆದಿರುವಂಥ ಕೆಲಸ ಇವತ್ತು ನಡೆದ್ರೆ ಜಿಲ್ಲೆಯಲ್ಲಿ ಮಾತ್ರ ನಿಶ್ಚಿತವಾಗಿ ಚಿಕ್ಕೋಡಿ ಮತ್ತು ಬೈಲಹೊಂಗಲ ಜೊತೆಗೆ ಅವ್ರ ಜೊತೆಗೆ ಗೋಕಾಕ ಸಹ ಒಂದು ಏನಪ್ಪ ಅಂತಂದ್ರೆ ಉಗ್ರವಾದ ಹೋರಾಟ ಅನ್ನೋಕ್ಕಿಂತಲೂ ಇದು ಮಾಡಲೇಬೇಕು ಅನ್ನೋಂಥ ಅತ್ಯಂತ ಒತ್ತಡ ಹಾಗೆ ಮಾಡಿಸ್ಕೊಂಡು ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಅದು 31ರೊಳಗೆ. ಯಾಕಂದರೆ ಅಧಿವೇಶನ ಮುಗಿದ ತಕ್ಷಣ ದೊಡ್ಡದಾದಂಥ ಒಂದು ಏನಂತೀವಿ ನಾವು ತಿಕ್ಕಾಟ, ಚರ್ಚೆ, ವಿಮರ್ಶೆ ನಡೆದೆಲ್ಲ ಘೋಷಣೆ ಆಗಬೇಕು ಮೊದಲು. ಮತ್ತು ಅಷ್ಟೆಲ್ಲ ಇವತ್ತು ಗಣೇಶ್ ಹುಕ್ಕೇರಿ ಅವರು ಮಾತಾಡ್ತಾ ಇದರಲ್ಲಿ ವಿಧಾನಸಭೆಯಲ್ಲಿ ಬರೀ ನೀವು ಘೋಷಣೆ ಮಾಡಿ ಬಿಡುವಾಗಿಲ್ಲ, ನಮಗೆಲ್ಲ ಏನು ಬೇಕು ಕೊಡಬೇಕು, ನಾವು ಜಿಲ್ಲೆ ಆಗೋದಕ್ಕೆ ಆ ಬೇಕಾದ ಪರಿಕರಗಳನ್ನು ಒದಗಿಸ್ಕೊಟ್ಟು ನಮ್ಮನ್ನು ಅವಕ್ಕೆಲ್ಲ ಅನುದಾನಗಳನ್ನು ಕೊಟ್ಟು ಇಂಪ್ರೂವ್ ಮಾಡಬೇಕು ಅನ್ನೋಂಥದ್ದು. ಈಗಾಗಲೇ ಚಿಕ್ಕೋಡಿ ನಿಮ್ಗೆ ಗೊತ್ತದ ಶೈಕ್ಷಣಿಕ ಒಂದು ಜಿಲ್ಲೆ ಆಗಿದೆ ಈಗಾಗಲೇ. ಅದ್ರ ಜೊತೆಗೆ ಅನೇಕ ಆಫೀಸ್ಗಳಲ್ಲಿ ಬಂದಿದ್ದಾವೆ. ಅದೇ ರೀತಿ ಗೋಕಾಕ ಹೊಸ ಭಾಳ ದಿನಗಳಿಂದ ಬೈಕ್ ಇರೋದ್ರಿಂದ ಇಲ್ಲೂ ಸಹ ನಿಧಾನಕ್ಕೆ ಒಂದೊಂದು ಬರ್ತಾ ಇದ್ದಾವೆ. ಬಟ್ ಚಿಕ್ಕೋಡಿ ಮಾತ್ರ ಇವತ್ತು ಮುಂದೆ ಜಿಲ್ಲೆ ಆಗೋದ್ರಲ್ಲೇ ಅದರಲ್ಲಿ 2 ಮಾತಿಲ್ಲ. ಒಂದು ವೇಳೆ ಚಿಕ್ಕೋಡಿ ಇವತ್ತು ಒಂದನ್ನು ಮಾಡಿ ಉಳಿದು ಬಿಟ್ಟರು ಸಹಿತ ಇಲ್ಲಿ ಯಾವುದು ಉಳಿದ ಇವು ತಾಲೂಕುಗಳು ಸಮಾಧಾನದ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ಅಷ್ಟು ಸತ್ಯದ. ಹೀಗಾಗಿ ಒಟ್ಟಾರೆಯಾಗಿ ಇವತ್ತು 2 ಈ ಜಿಲ್ಲೆಗಳು, ಒಂದು ಗೋಕಾಕ ಅನ್ನೋದು ಈ ಒಂದು ಏನಪ್ಪ ಅಂತಂದ್ರೆ ಚಿಕ್ಕೋಡಿ, ಅದ್ರ ಜೊತೆಗೆ ಅಥಣಿ ಮತ್ತು ಈ ಬೈಲಹೊಂಗಲ ಸಹಿತ ಜಿಲ್ಲೆ ಬೀಳೋದ್ರಿಂದಾಗಿ ಅಲ್ಲೂ ಸಹಿತ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಜಾರಕಿಹೊಳಿ ಸಹೋದರರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿದರೆ ನೀವು ಈಗಾಗಲೇ ಅಲ್ಲಿ ಶ್ರೀಮಂತ ಪಾಟೀಲ್ ಇರ್ಬೋದು, ನಂತರ ಕುಮಟೋಳಿಯವರು ಇರ್ಬೋದು, ಅದೇ ಕಾಲಕ್ಕೆ ಇಲ್ಲಿ ಬೈಲಹೊಂಗಲದಲ್ಲಿ ಭಾಗದಲ್ಲಿ ಸಹಿತ ಮಾಂತೇಶ್ ಕೌಜರಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ರಾಮದುರ್ಗದಲ್ಲಿ ತಮ್ಮ ಒಂದು ಏನಪ್ಪ ಅಂತಂದ್ರೆ ಕಬಂಧ ಭಾವನೆ ಹಿಗ್ಗಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಈ ಒಂದು ಜಾರಕಿಹೊಳಿ ಸಹೋದರ ಪ್ರಯತ್ನ ಮಾಡೋ ಮುಂದೆ ಇವೆಲ್ಲ 4 ಜಿಲ್ಲೆಗಳು ನಿರ್ಮಾಣ ಮಾಡೋದು, ಅದನ್ನು ಹೇಗಾದರೂ ಒತ್ತಡ ತಂದು ಜಿಲ್ಲೆಗಳನ್ನಾಗಿ ಮಾಡೋದು ಭಾಳಷ್ಟು ಅನಿವಾರ್ಯತೆ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಮುಂದೆ. ಒಂದು ಅದೇ ಕಾಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮುಂದೆ ಬಂದು ನಿಂತದೆ ಇವತ್ತು. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಹೇಗೋ ತಪ್ಪಿಸ್ಕೊಳ್ಬೋದು ಅದನ್ನು. ಬಟ್ ನಮ್ಮ ಉಸ್ತುವಾರಿ ಆದಂಥ ಸತೀಶ್ ಜಾರಕಿಹೊಳಿ ಅವರು ಈ 4 ಜಿಲ್ಲೆಗಳನ್ನು ಘೋಷಿಸುವುದರಿಂದ ಹಿಂದೆ ಸರಿದ್ರೆ ಅಥವಾ ಘೋಷಿಸದೆ ಹೋದ್ರೆ ಇದರಲ್ಲಿ ಒಂದನ್ನು ಘೋಷಿಸಿ ಉಳಿದನ್ನು ಬಿಟ್ಟರೆ ಇವೆಲ್ಲವೂ ಇವತ್ತವರಿಗೆ ಕಂಟಕಪ್ರಾಯ ಆಗ್ತಾವೆ. ರಾಜಕೀಯ ಅಭಿವೃದ್ಧಿಗೆ ಸಹಿತ ದೊಡ್ಡ ಹೊಡೆದು ಬೀಳ್ತದೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಜನ ಜಾಗೃತ ಆಗ್ತಾಯಿದ್ದಾರೆ, ನಮ್ಮ ಜಿಲ್ಲೆ ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಆಗಲೇ ಬೇಕು ಅನ್ನೋದು ಹಟ್ಟಿಗೆ ಬಿದ್ದಂಗೆ ಆಗ್ಲಿಕ್ಕತ್ತದ. ಅದರಲ್ಲೂ ಈಗಂತೂ ಇನ್ನೂ ಜೋರಾಗ್ಯದ. ಗೋಕಾಕದ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅನ್ನೋ ವಾದ ಆಯ್ತಪ್ಪ ಅನ್ನೋಷ್ಟರಲ್ಲೇ ಬೈಲಹೊಂಗಲದವ್ರು ನಮ್ಮದು ಮಾಡಬೇಕಪ್ಪ, ನಮ್ಮದು ಮಾಡೇ ನೀವು ಮುಂದಾದ್ರೂ ಮಾಡ್ರಿ ಅಂತ ಹಠಕ್ಕೆ ಬಿದ್ದಿದ್ದು ನೋಡಿದ್ರೆ, ನಾವು ಕ್ರಾಂತಿ ಮಾಡ್ತೀವಿ ಅಂತ ಹೇಳೋದನ್ನು ನೋಡಿದರೆ, ಅದೇ ಕಾಲಕ್ಕೆ ಸೌದಿಯವರು ಹೋಗಿ ಭೇಟಿಯಾಗಿ ಮುಖ್ಯಮಂತ್ರಿ ಜೊತೆಗೆ ನಮ್ಮ ಜಿಲ್ಲೆ ಆಗಲೇಬೇಕು, ಭಾಳ ದೂರದ ಮತ್ತು ನಮ್ಮ ಜನಕ್ಕೆ ತೊಂದರೆ ಆಗ್ತದೆ ಅಂತ ಗಮನಿಸಿದಾಗ ನಾವು ಎಲ್ಲರೂ ತಯಾರಾಗಿದ್ದೀವಿ ಅನ್ನೋಂಥ ಮಾತನ್ನು ಕೇಳಿದರೆ ಮೋಸ್ಟ್ಲಿ ಇಲ್ಲೇ ಒಂದು ರೀತಿ ರಾಜಕೀಯ ಪ್ರತಿಷ್ಠೆ, ರಾಜಕೀಯ ವೈಷಮ್ಯ ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ನಮ್ಮ ಕ್ಷೇತ್ರ ಇನ್ನೊಬ್ಬರ ಕೈಲಿ ಹೋಗೋದು ಬೇಕಾಗಿಲ್ಲಪ್ಪ ಅಂತೇಳಿ.
ಯಾಕಂದರೆ ಇವು ಸಹಿತ ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ದವು ಹಿಂದಿನ ಸಲ ಬೈರಗದ್ದವರಿಗೆ ಗೋಕಾಕ್ ಜಿಲ್ಲೆಯಲ್ಲಿ ಬರೋ ಮನಸ್ಸಿಲ್ಲ. ಯಾಕಂದರೆ ಲೀಡರ್ಶಿಪ್ ಏನದಪ್ಪ ಜಾರಕಿಹೊಳಿ ಕುಟುಂಬದಲ್ಲಿ ಇರೋದ್ರಿಂದ ನಾವು ಅವ್ರ ಕೈಯಲ್ಲಿ ನಾವು ಇವತ್ತು ಸುಮ್ಮನೆ ಆಗ್ತೀವಿ ಅಂತ ಭಯನೂ ಇರ್ಬೋದು, ಮತ್ತೇನೂ ಇರ್ಬೋದು. ಅದೇ ರೀತಿ ಉಳಿದ ಕಡೆನೂ ರಾಮದುರ್ಗದವರು ಆಯಿತು, ಇಲ್ಲಿ ಇದಕ್ಕೆ ಇವಲ್ಲಪ್ಪ ನಮ್ಮ ಸಪ್ರೇಟ್ ಏನು ಬೇರೆ ಕೊಡ್ರಿ ಅಂತ ಮಾತದ. ಸದಸ್ಯ ಅವರು ಇದಕ್ಕೆ ಹಾಕಿರಪ್ಪ ಧಾರವಾಡಕರ ಹಾಕಿದ್ರೆ ಜಿಲ್ಲಾ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಟೋಟಲ್ ಗಮನಿಸಿದಾಗ ಇವತ್ತಿನ ಈ ಸಮಸ್ಯೆಗೆ ಯಾರ್ಯಾರು ಕಾರಣ ಅನ್ನೋದು ಅವರು ಸುತ್ತ ವಿಚಾರ ಮಾಡಿಕೊಂಡು ಈಗ ಪರಿಹಾರ ಸಹಿತ ಅವರು ಕಂಡುಕೊಳ್ಬೇಕಾಗಿದೆ. ಯಾಕಂದರೆ ಆಗಲೇ ಗೋಕಾಕ್ ಮತ್ತು ಚಿಕ್ಕೋಡಿಗಳನ್ನು ಜಿಲ್ಲೆಗಳನ್ನು ಘೋಷಣೆ ಮಾಡಿದರೆ ಇಷ್ಟೊಂದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮತ್ತು ಇನ್ನೂ ಎರಡು ಜಿಲ್ಲೆಗಳನ್ನು ಮಾಡುವ ಅನಿವಾರ್ಯತೆ ಬರ್ತಿರಲಿಲ್ಲ. ಮತ್ತು ಇದನ್ನು ಹಾಗೆ ಮುಂದೆ ಬಿಟ್ಟರೆ ಇದು ಹೆಚ್ಚಾಗಿದ್ರೆ ಕಡಿಮೆ ಆಗೋದಿಲ್ಲ. ಕಡೆಗೆ 15 ತಾಲೂಕು ನಮ್ಮ ಜಿಲ್ಲೆಲ್ಲ ಮಾಡಲಿರುವಂಥ ಪ್ರಸಂಗ ಇಲ್ಲಿ ಬರ್ಬೋದು ಇದು ಬೆಳಗಾವಿ ಜಿಲ್ಲೆಯಲ್ಲಿ. ಅದಕ್ಕಾಗಿ ಈಗ ಸಣ್ಣದ್ರಲ್ಲದ ಮುಗಿಸ್ಬಿಡೋದು ಭಾಳ ಯೋಗ್ಯ. 4 ಮಾಡಿ ಬಿಡ್ರಿ, ಏನಾಗ್ತದೆ ಸಣ್ಣ ಸಣ್ಣ ಕ್ಷೇತ್ರ ಆಗ್ತಾವೆ, ಅಭಿವೃದ್ಧಿನೂ ಆಗ್ತಾವೆ, ಫಂಡ್ ಚೌತಾಗಿ ಬರ್ತದೆ. ಜಿಲ್ಲಾ ಅಂದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟು ಬರ್ತದೆ, ನೀವು ಕೊಡ್ತೀರಿ, ಜನರ ಒಂದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸ್ಥಿತಿನೂ ಬದಲಾಗ್ತವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಸಣ್ಣ ಸಣ್ಣ ಜಿಲ್ಲೆಗಳು ಆಳೋದಕ್ಕೆ ಭಾಳ ಯೋಗ್ಯ ಅಂತೇಳಿ 40-50 ಕಿಲೋಮೀಟರ್ಗಳು ಸುತ್ತಳತೆ ಆಧಾರದ ಮೇಲೆ ಜಿಲ್ಲೆಗಳು ಘೋಷಣೆ ಮಾಡಿದ್ರಪ್ಪ ಅಂದ್ರೆ ಮೋಸ್ಟ್ಲಿ 4 ಬಿಟ್ಟು 5 ಜಿಲ್ಲೆಗಳು ಆಗುವಂಗದ ಅಷ್ಟು ವಿಸ್ತಾರ ಅದ ಬೆಳಗಾವಿ ಜಿಲ್ಲೆ. ಮತ್ತು ಇದು ಒಂದೇ ಜಿಲ್ಲೆ ಇರೋದ್ರಿಂದ ಇವತ್ತು ಕೆಲಸಗಳು ಸರಿಯಾಗಿ ಆಗ್ತಾಯಿಲ್ಲ. ಮತ್ತು ಆಡಳಿತಾತ್ಮಕ ಏನಪ್ಪ ಅಂತಂದ್ರೆ ಅಲ್ಲಿ ನಿಧಾನತೆ ಇರೋದು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇವತ್ತು ಈಗಿನ ಪರಿಸ್ಥಿತಿಯೊಳಗೆ ಜಿಲ್ಲೆ ಘೋಷಣೆ ಈ 4 ಆಗಬೇಕು ಅನ್ನೋದು ಒಂದು ದಟ್ಟವಾಗಿ ಕೇಳಿ ಬರ್ತಾಯಿದೆ. ಬಟ್ ಸರ್ಕಾರಕ್ಕೆ ಇದೆಲ್ಲ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದವರಿಗೆ ಸಾಧ್ಯದ ಮನಸ್ಸು ಮಾಡಿದ್ರೆ ಅಂತೇಳಿ. ಮತ್ತು ಇವತ್ತು ಕನ್ನಡ ಪರ ಹೋರಾಟಗಾರರು ಅವರು ವಿರೋಧ ಮಾಡ್ತಾ ಇದ್ದಾರೆ. ಅದರ ಅಂದಿನಷ್ಟು ಇವತ್ತು ಅವ್ರು ಪ್ರಬಲರಾಗಿ ಉಳಿದಿಲ್ಲ. ಮತ್ತು ಇವತ್ತು ಉತ್ತರ ಕೊಡೋದಕ್ಕೆ ಎಲ್ಲ ರೆಡಿ ಆಗಿದ್ದಾರೆ. ಯಾಕಪ್ಪ ಅಂದ್ರೆ ಎಲ್ಲ ಏನು ಜಿಲ್ಲೆಗಾಗಿ ಹವಣಿಸ್ತಾ ಇದ್ದಾರೆ, ಅವರೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಉಳಿಸ್ತೀವಿ, ಬೆಳಗಾವಿ ನಮ್ಮದು, ನಾವೇ ಬಿಟ್ಕೊಡೋಣ ಅಂತ ಮಾತಾಡ್ತಾ ಇದ್ದಾರೆ. ಬರೀ ನೀವು ಕನ್ನಡ ಹೋರಾಟಗಾರರಿಂದ ಉಳಿದಿಲ್ಲದು, ನಾವು ಹೋರಾಟ ಮಾಡಿದ್ದು ಬೈರಗಲ್ದವರಾಯಿತು, ಗೋಕಾಕದವರಾಯಿತು, ಚಿಕ್ಕೋಡಿಯವರಾಯಿತು, ವಸನೆಯವ್ರು ನಾವು ಬಂದು ನಿಂತಿದ್ದೀವಿ ಅಲ್ಲೇ. ನಾವೆಲ್ಲ ಕೂಡಿದಾಗ ಉಳಿದದ ಬರೀ ಕನ್ನಡ ಹೋರಾಟಗಾರರಿಂದ ಅಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಇವತ್ತು ಮಾತುಗಳು ಕೇಳಿ ಬರೋದನ್ನು ಗಮನಿಸಿದಾಗ ಸಹಜವಾಗಿ ಈ ಒಂದು ಕಿಚ್ಚು ನಾಳೆ ಇದು ಆಗದೆ ಹೋದರೆ ನಿಶ್ಚಿತವಾಗಿಯೂ ಸತೀಶ್ ಜಾರಕಿಹೊಳಿಯವರ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಕೊಡ್ತದೆ ಅನ್ನೋದು ಭಾಳಷ್ಟು ಜನ ಮಾತಾಡ್ತಾ ಇದ್ದಾರೆ. ಜೊತೆಗೆ ಭಾಳ ಜನರ ಬಾಯಲ್ಲಿ ಅಂತ ತಮ್ಮ ಮುಖ್ಯಮಂತ್ರಿ ಆಗೋದಕ್ಕೆ, ಮತ್ತೇನೋ ಆಗೋದಕ್ಕೆ, ಮಂತ್ರಿಗಿರಿ ಆಗೋದಕ್ಕೆ ತಮ್ಮ ರಾಜಕೀಯ ಹಿತಾಸಕ್ತಿ ಬೇಕಾದ ಮಾಡ್ತಾರೆ. ನಮ್ಮ ಗೋಕಾಕ್ ಮತ್ತು ಚಿಕ್ಕೋಡಿನ ಯಾಕೆ ಜಿಲ್ಲಾ ಮಾಡ್ತಾಯಿಲ್ಲ, ಅದರೊಳಗೆ ಜಿಲ್ಲೆಯನ್ನು ಯಾಕೆ ಮಾಡ್ತಾಯಿಲ್ಲ ಅಂತ ಚಿಕ್ಕೋಡಿ ಭಾಗದಲ್ಲಿ ಇನ್ನೂ ಜಬರ್ದಸ್ತ್ ಅಂತ ಮೂಮೆಂಟ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹೀಗಾಗಿ ಇವೆಲ್ಲ ಇವತ್ತಿನ ಸಣ್ಣದ ಕಾಣ್ತದ, ಕಿಡಿ ನಾಳೆ ದೊಡ್ಡದಾಗುವಂಥದ್ದು ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇವಾಗ ಸತೀಶ್ ಅವರು ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಯೋಜಿಸಿ ಇವು ಜಿಲ್ಲೆ ಘೋಷಣೆಗೆ ಸಾಧ್ಯಷ್ಟು ಎಲ್ಲ ಪ್ರಯತ್ನ ಮಾಡಿ ಘೋಷಿಸಿಕೊಳ್ಬೇಕಾಗ್ಯದ. ಜೊತೆಗೆ ಬೈಲಹೊಂಗಲ ಮತ್ತು ಅತಿಥಿಗಳ ಬಗ್ಗೆಯೂ ಕಾಳಜಿ ವಹಿಸಿ ಅದನ್ನು ಸಮೀಪದಲ್ಲೇ ಅದು ಇವ್ರ ಜೊತೆಗೆ ಮುಗಿಸ್ಕೊಟ್ರೆ ನಿಶ್ಚಿತವಾಗಿಯೂ ಇವು 4 ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸದಾ ನೆನಪಿನಲ್ಲಿ ಉಳಿಯುವಂಥ ಒಂದು ರಾಜಕಾರಣಿಗಳಾಗ್ತಾರೆ ಅಂತ ಅನಿಸ್ತಾ ಇದೆ. ನೋಡಿರಿ ನಿಮಗೇನು ಅನ್ನಿಸ್ತದೆ? ಆದಷ್ಟು ಘೋಷಣೆ ಮಾಡಿಸೋದು ಯೋಗ್ಯ ಮಾಡಿಸ್ತಾರಲ್ಲ. ಯಾಕಂದರೆ ಇವತ್ತು ದಿನ ಸಾಯಲಿಕ್ಕಿದ್ದಾವೆ, ಅದರ ಪ್ರತಿಭಟನೆ ಮಾತ್ರ ಉಗ್ರ ಆಗ್ತಾ ಇದೆ ಅಂತ ಮತ್ತೊಮ್ಮೆ ನೆನಪಿಸ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.